ಇನ್ನು ಡ್ರಗ್ಸ್ ಕೇಸ್ನಲ್ಲಿ ನಟಿ ಸಂಜನಾ ಗಲ್ರಾನಿಗೆ ಮತ್ತೊಂದು ಶಾಕಿಗೆ ಎದುರಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಅರ್ಜಿ ವಜಾವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಮೊರೆ ಹೋಗಿರೋದೀಗ. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊರೆ ಹೋಗೋದಕ್ಕೆ ಸಂಜನಾ ವಿರುದ್ಧ ಅರ್ಜಿ ಸಲ್ಲಿಸೋದಕ್ಕೆ ಸಿಸಿಬಿ ಟೀಮ್ ಏನೇನು ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿಯೇ ಸಂಜನಾ ಗಲ್ರಾನಿಗೆ ಮತ್ತೆ ಸಂಕಷ್ಟ ಫಿಕ್ಸ್. ಡ್ರಗ್ಸ್ ಕೇಸ್ನಲ್ಲಿ ಕೆಲ ದಿನಗಳ ಕಾಲ ಜೈಲಿನಲ್ಲಿದ್ದರು ಸಂಜನಾ ಗಲ್ರಾನಿ ಅವರು. ಅದಾದ್ಮೇಲೆ ಜಾಮೀನಿನ ಮೇಲೆ ಹೊರಗಡೆ ಬಂದರು. ಇತ್ತೀಚೆಗಷ್ಟೇ ಕೆಲವು ದಿನಗಳ ಹಿಂದೆಯಷ್ಟೇ ಹೈಕೋರ್ಟ್ನಲ್ಲಿ ಡ್ರಗ್ಸ್ ಕೇಸ್ ಅರ್ಜಿ ಕೂಡ ವಜವಾಗಿತ್ತು. ಇದೀಗ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವುದಕ್ಕೆ ಸಿಸಿಬಿ ಟೀಮ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈಗ ಸಂಜನಾ ಗಲ್ರಾನಿಗೆ ಮತ್ತೊಮ್ಮೆ ಶಾಕ್ ಎದುರಾಗುತ್ತಾ? ಸಿಸಿಬಿ ಟೀಮ್ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂತ? ಶರತ್, 2020ರಲ್ಲಿ ನಡೆದಂತಹ ಈ ಒಂದು ಪ್ರಕರಣ ಸ್ಯಾಂಡಲ್ವುಡ್ನಲ್ಲೇ ಕೂಡ ಒಂದು ಭಾರಿ ಸಂಚಲನ ಮೂಡಿಸಿತ್ತು. ನಟಿಯರು ಸೇರಿದಂತೆ ಕೆಲವೊಂದಷ್ಟು ಜನ ನಟರು ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದ್ದು. ಆಗ ಸಿಸಿಬಿ ಪೊಲೀಸರು ಕೂಡ ತನಿಖೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಸರ್ಚ್ ವಾರೆಂಟನ್ನು ಪಡೆದು ನಟಿ ಸಂಜನಾ ಗಲ್ರಾನಿ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ದು. ಆಗ ಜೈಲಿಗೂ ಕೂಡ ಹೋಗಿದ್ರು. ಅದಾದ ಬಳಿಕ ಕೆಲವು ತಿಂಗಳ ನಂತರ ಆಕೆ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಈ ಪ್ರಕರಣವನ್ನು ರದ್ದು ಮಾಡಬೇಕಂತ ಹೇಳಿ ಹೈಕೋರ್ಟ್ಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಈಕೆಯನ್ನು ಏನು ಒಂದು ಮನವಿ ಇತ್ತು ಅದನ್ನು ಪುರಸ್ಕರಿಸಿ ಈ ಒಂದು ಕೇಸನ್ನು ಕೂಡ ಕ್ಲೋಸ್ ಮಾಡಿಸಿತ್ತು. ಸೊ ಈಗ ಅದಕ್ಕೆ ಮರುಜೀವ ಬರ್ತಾ ಇರುವಂಥದ್ದು ಅಂದರೆ ಸಿಸಿಬಿ ಅಧಿಕಾರಿಗಳು ಏನು ಗೌತಮ್ ಏನು ಒಂದು ತನಿಖೆಯನ್ನು ಮಾಡಿದ್ರು, ಆ ತನಿಖೆಯ ಆಧಾರದ ಮೇಲೆ ಈಗ ಸುಪ್ರೀಂ ಕೋರ್ಟ್ಗೆ ಒಂದು SLP ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದು ಈಗ ಗೃಹ ಇಲಾಖೆ ಅನುಮತಿಗಾಗಿ ಕಾಯ್ತಾ ಇರುವಂಥದ್ದು. ಆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಈಗ ಸಿದ್ಧತೆ ಆಗ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ಮತ್ತೆ ನಟಿ ಸಂಜನಾ ಗಲ್ರಾನಿ ಸೇರಿದಂತೆ ನಟಿ ರಾಗಿಣಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಯಾಕಂದರೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನರು ಕೂಡ ಈ ಒಂದು ಹೆಸರುಗಳು ಕೇಳಿ ಬಂದಿತ್ತು. ಹಾಗಾಗಿ ಅವರನ್ನು ಕೂಡ ವಿಚಾರಣೆಯನ್ನು ಮಾಡಿಸಿದ್ರು. ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಮಾಡಿಸಿದ್ರು. ಕೆಲವೊಬ್ಬರನ್ನ ಜೈಲಿಗೂ ಕೂಡ ಕಳಿಸಿದ್ರು. ಈಗ ಅವರು ಜಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಈ ಪ್ರಕರಣ ಈಗ ಮರುಜೀವವನ್ನು ಪಡ್ಕೊಂಡ್ರೆ ಸುಪ್ರೀಂ ಅಂಗಳದಲ್ಲಿ ಯಾವ ರೀತಿಯಾದಂಥ ಒಂದು ತೀರ್ಪು ಬರುತ್ತೆ ಅಂತೇಳಿ ಈಗ ಕೂಡ ಸ್ಯಾಂಡಲ್ವುಡ್ನ ಕೆಲವು ಮಂದಿ ಕಾಯ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದರೆ ಮತ್ತೆ ಇವರಿಗೆಲ್ಲರಿಗೂ ಕೂಡ ಮತ್ತೆ ಆ ತನಿಖೆಯ ಒಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಿಸಿಬಿ ಅಧಿಕಾರಿಗಳು ಮತ್ತೆ ತನಿಖೆಯನ್ನು ಮಾಡ್ತಾರೆ, ನೋಟಿಸನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ, ತನಿಖೆಗೆ ಬರಬೇಕಾಗುತ್ತೆ, ತನಿಖೆಯ ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕೂಡ ಅವರಿಗೂ ಕೂಡ ಈಗ ಆತಂಕ ಶುರುವಾಗಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.